ನೀರಿಗೇನೋ ಈಸಿಯಾಗಿ ಬಿದ್ದುಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯ್ತು ನನಗೆ ಈಜೇ ಬರೋದಿಲ್ಲ ಅಂತ. ಅವನು ಯಾರು ಏನು ಅಂತ ಒಬ್ರನ್ನ ನಾಚಿಕೆ ಬಿಟ್ಟು ಕಷ್ಟಪಟ್ಟು ಕೇಳೋಷ್ಟರಲ್ಲೇ ನನಗೆ ತುಂಬ ದಿನ ಹಿಡಿದ್ಬಿಡ್ತು. ಆಮೇಲೆ ಗೊತ್ತಾಗಿತ್ತೇನೆಂದರೆ ಅವನ ಹೆಸರು ರೋಹಿತ್, ಫಸ್ಟ್ ಇಯರ್ ಎಮ್.ಟೆಕ್. ಸೊ ನನಗಿಂತ 2 ವರ್ಷ ಸೀನಿಯರ್. ಅಪ್ಪ ಅಮ್ಮ ಇಲ್ಲ, ಅಕ್ಕ ಬಾಬಾ ಇಬ್ಬರು ಸಿಂಗಪೂರಲ್ಲಿದ್ದಾರೆ, ಕ್ಲಾಸ್ ಟಾಪರ್. ನನ್ನ ಕ್ಲಾಸಲ್ಲಿ ಇವನ ಬಗ್ಗೆ ಯಾರನ್ನೇ ಕೇಳಿದ್ರು ಹೇಳೋದು ಒಂದೇ ಮಾತು, ಅವನು ತುಂಬ ಒಳ್ಳೆಯವನು ಮತ್ತು ಅಷ್ಟೇ ಇನ್ನಸೆಂಟ್ ಅಂತ. ಆ್ಯಂಡ್ ಅವ್ನು ತುಂಬ ಚೆನ್ನಾಗಿ ಡಾಟ್ ಡ್ರಾಯಿಂಗ್ ಮಾಡ್ತಾ ಇದ್ದ. ಡಾಟ್ ಡ್ರಾಯಿಂಗ್ ಅಂದರೆ ಒಂದು ಡ್ರಾಯಿಂಗಲ್ಲಿ ಎಲ್ಲೂ ಲೈನ್ಸ್ ಯೂಸ್ ಮಾಡದೆ ಬರೀ ಡಾಟ್ಸ್ ಇಟ್ಟೇ ಡ್ರಾ ಮಾಡೋದು. ಮತ್ತು ಅವ್ನು ಮಾಡಿದ ಡ್ರಾಯಿಂಗ್ಸ್ನ ಅವ್ನಿಗಿಷ್ಟ ಇಲ್ಲದೆ ಇದ್ದರು ಅವ್ನ ಫ್ರೆಂಡ್ಸ್ ಫೋರ್ಸ್ ಮಾಡಿ ಕಾಲೇಜ್ ನೋಟಿಸ್ ಬೋರ್ಡ್ ಮೇಲೆ ಹಾಕಿಸ್ತಾ ಇದ್ರು. ವಾವ್, ಚೆನ್ನಾಗಿದೆ ಅಲ್ವಾ? ಬರ್ದಿರೋನ್ ಚೆನ್ನಾಗಿಲ್ವಾ? ನನಗೆ ಗೊತ್ತಿಲ್ಲ. ನೀನನ್ನ ನೋಡಿಲ್ವಾ? ಈಗ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಮೊದ್ಲೋಗ್ ನೋಡು. ಅಷ್ಟೊಂದು ಸ್ಮಾರ್ಟ್ ಆಗಿದಾನಾ? ಸ್ಮಾರ್ಟ್ ಅನ್ನೋದಕ್ಕಿಂತ ಲಕ್ಷಣವಾಗಿದ್ದಾನೆ. ಮೊದಲೇ ಅವ್ನ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ. ಈಗ ಈ ಡ್ರಾಯಿಂಗ್ ಕೃಪೆಯಿಂದ ಇನ್ನೂ ಒಂದಷ್ಟು ಜನ ಹುಡುಗಿರ್ ಆಡಾಕ್ತಾರೆ. ಆ ಥರ ಆದರೆ ಆ ಲಿಸ್ಟಲ್ಲಿ ನಂದೇ ಫಸ್ಟ್ ಹೆಸರು. ನನಗೆ ತೋರಿಸ್ದೆ ಐಶ್ವರ್ಯನ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ಯಾ? ಅಲ್ಲಪ್ಪ, ನನಗೆ ಎಷ್ಟು ಬೇಡ ಬೇಡ ಅಂದ್ರೂ ಪ್ರವೀಣನೇ ಹಾಕಿದ್ದು. ಏನೋ ಸುಮಾರಾಗಿ ಮಾಡಿದ್ದೀನಿ, ಬೇಕಿದ್ರೆ ನೋಡು. ಎಲ್ಲೋ ಐಶ್ವರ್ಯ ಇಲ್ಲೇ ಇದ್ಲು ಕಣೋ. ಹೌದಾ? ಮತ್ತೆಲ್ಲಿಗೆ ಹೋದ್ಲು? ಐ ಆಮ್ ಸಾರಿ ರೋಹಿತ್. ಐ ಥಿಂಕ್ ಪ್ರೀತಿ ಜೊತೆಗೆ ಹೊಟ್ಟೆ ಕಿಚ್ಚು ಫ್ರೀಯಾಗಿ ಬರುತ್ತೆ ಅನಿಸುತ್ತೆ. ಈಗ ನೋಡಿದ್ದು ಕತ್ತಿದ್ದು ಎಲ್ಲ ಸಾಕು. ನಾಳೆ ಹೋಗವನ್ನ ಮಾತಾಡಿಸ್ಬೇಕಾ? ಕಮಾನ್, ಹೇಗೆ ಮಾತಾಡಿಸ್ಬೇಕು ಅಂತ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಬಿಡು. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್. ಹಾಯ್, ನನ್ನ ಹೆಸರು ದಿಯಾ ಸ್ವರೂಪ್. ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್. ಹಾಯ್, ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, 3rd ಇಯರ್ ಬಯೋಟೆಕ್. ನೀವು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, 3rd ಇಯರ್ ಬಯೋಟೆಕ್. ನೋಟಿಸ್ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿ. ಹಾಯ್, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್. ನೀವು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, 3rd ಇಯರ್ ಬಯೋಟೆಕ್. ನಿಮ್ಮ ಹೆಸರು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್. ಆ್ಯಕ್ಚುಲಿ ನಾನು ನಿಮ್ಮ ಡ್ರಾಯಿಂಗ್ನ ನೋಟಿಸ್ ಬೋರ್ಡ್ ಮೇಲೆ ನೋಡಿದೆ. ಒಬ್ಬನೇ ಬರ್ತಾ ಇದ್ದಾನೆ, ಇದೇ ಕರೆಕ್ಟ್ ಟೈಮ್. ಹೋಗು, ಮಾತಾಡಿಸು, ಕಾನ್ಫಿಡೆಂಟಾಗಿ ಮಾತಾಡಿಸು, ಕಾಲು ನಡೆಸ್ಬೇಡ, ಬೆವರು ಹೊರಿಸ್ಕೊ. ಹೋಗು, ಕಮಾನ್, ಹಾಯ್ ಅಂತ ಹೇಳು, ಹೋಗು. ಪರವಾಗಿಲ್ಲ, ಅವ್ನು ಕಾಲೇಜ್ ಬಿಟ್ಟು ಹೋಗೋದಕ್ಕಿಂತ ತುಂಬ ಟೈಮ್ ಇದೆ. ಬೆಟರ್ ಆಫ್ ನೆಕ್ಸ್ಟ್ ಟೈಮ್. ರೋಹಿತ್,
ನಾನು ತಪ್ಪು ಮಾಡ್ತಾ ಇದ್ದೀನಿ ಅನಿಸುತ್ತೆ. ಏನೂ ಕಾರಣ ಇಲ್ಲದೆ ಅವನ್ನ ಮಾತನಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಕರೆಕ್ಟ್. ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಸಿಕ್ಕಿದ್ರೆ ಈಸಿಯಾಗಿ ಹೋಗಿ ಅವನ್ನ ಮಾತಾಡಿಸ್ಬೋದು. ಬಟ್ ಏನು ರೀಸನ್? ಡೌಟ್ ಕೇಳೋಣ ಅಂದರೆ ಅವನು ಎಮ್.ಟೆಕ್ಕು, ನಾನು ಬಯೋಟೆಕ್ಕು. ಸೊ ವಾಟ್ಸ್ ದ ರೀಸನ್? Reason, 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 reason. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್? ಹಾಂ ಹೌದು. ಐ ಥಿಂಕ್ ಇದು ನಿಮ್ದು ಅಂತ ಅನ್ಸುತ್ತೆ. ಹಾಂ ನಂದೇ. ನಿಮ್ಗೆಲ್ಲಿ ಸಿಕ್ತು? ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು. ಓಹ್ ಹೌದಾ? ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾ ಇದ್ರೆ ಯಾರೋ ಕಿತ್ಕೊಂಡೇ ಹೋಗ್ಬಿಡ್ತಾ ಇದ್ರು. ಓಹ್, ಥ್ಯಾಂಕ್ಸ್. ಬೈದುವೆ ನಿಮ್ಮ ಹೆಸರು ಏನಾಯ್ತು? ಏನಿಲ್ಲ. ನನ್ನ ಹೆಸರು